ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಜಯಂತಿ ಉತ್ಸವ ಅಧ್ಯಕ್ಷರಾದ ಬಿಆರ್ ಪಾಟೀಲ್ ಅವರು ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 20ರಂದು ಜಯಂತಿ ಕಾರ್ಯಕ್ರಮ ಪಕ್ಷಾತೀತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸರ್ವಾನುಮತದಿಂದ ನಮಗೆ ಜವಾಬ್ದಾರಿ ವಹಿಸಿದ್ದಾರೆ. ಏಪ್ರಿಲ್ 16, 17, 18 ಬಸವಣ್ಣನವರ ಪುತ್ಥಳಿ ಹತ್ತಿರ ಸಾಯಂಕಾಲ ಪ್ರವಚನ ಸಂಗೀತ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗಿದೆ. ಹಾಗೂ ಏಪ್ರಿಲ್ 19 ಶರಣಬಸವೇಶ್ವರ ಸಂಸ್ಥಾನ ಮೈದಾನದಲ್ಲಿ ಅನುಭವ ಮಂಟಪದಲ್ಲಿ ಪುತ್ಥಳಿ ಪೂಜೆ ಹಾಗೂ ದೀಕ್ಷಾ ಕಾರ್ಯಕ್ರಮ, ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 20ಕ್ಕೆ ರಾಜ್ಯ ಸರ್ಕಾರದಿಂದ ಬಸವ ಜಯಂತಿ ಆಚರಣೆ ನಂತರ ಸಾಯಂಕಾಲ ಗಂಜ್ ನಗರೇಶ್ವರ ಶಾಲೆಯಿಂದ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಸರ್ವಪಕ್ಷ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದರೆಂದು ತಿಳಿಸಿದ್ದಾರೆ. ಬರುವ 20ನೇ ತಾರೀಕಿನ ದಿವಸ ಏನು ಕಳೆದ ಸಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಅತ್ಯಂತ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಶ್ರೀ ಎಂ ಎ ಪಾಟೀಲರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ದೀವಿ. ಅದೇ ಒಂದು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಇದು 3ನೇ ಸಭೆ ನಾವು ಸೇರ್ತಾ ಇರೋದು. 1ನೇ ಸಭೆಯಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಇದ್ದರು, ಶರಣಬಸಪ್ಪ ದರ್ಶನಪುರವರು ಇದ್ದರು, ಮತ್ತು ಅನೇಕ ಸುಶೀಲ್ ನಮೋಶಿಯವರು ಇದ್ದರು, ಎಲ್ಲರೂ ಇದ್ದೀವಿ. ಸರ್ವಾನುಮತದಿಂದ ನಮ್ಮಿಬ್ಬರ ಮೇಲೆ ಜವಾಬ್ದಾರಿ ಹೊರಿಸಿ ಇತರ ಪದಾಧಿಕಾರಿಗಳೊಂದಿಗೆ ನಮ್ಮ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಶರಣರಿಗೆ ಅಭಿನಂದಿಸ್ತೇನೆ. ಒಂದು 19ನೇ ತಾರೀಕಿನ ದಿವಸ, ಅದಕ್ಕಿಂತ ಮುಂಚೆ 16, 17, 18 ಏನು ಬಸವೇಶ್ವರ ಪುತ್ಥಳಿ ಇದೆ, ಆ ಪುತ್ಥಳಿ ಹತ್ತಿರ ಸಾಯಂಕಾಲ 7 ಗಂಟೆಗೆ ಪ್ರವಚನ ನಡೀತದೆ. 3 ದಿವಸಕ್ಕೆ ಸಂಗೀತ ಮತ್ತು ಪ್ರವಚನ. 16 ಸಾಯಂಕಾಲ 7 ಗಂಟೆಗೆ ಪ್ರವಚನ ಕಾರ್ಯಕ್ರಮ ನಡೀತದೆ. ಸಂಗೀತ ಮತ್ತು ಪ್ರವಚನ. ಆ ಪ್ರವಚನ ವಿಶೇಷ ಉಪನ್ಯಾಸ ಪ್ರವಚನ ಹೆಸರೇನ್ರಿ ಅವ್ರದ್ದು? ಸಾನ್ನಿಧ್ಯ ಶ್ರೀ ಪ್ರಭುಶ್ರೀ ಮಾತಾಜಿ ಅಕ್ಕಮಹಾದೇವಿ ಆಶ್ರಮ ಕಲಬುರಗಿ. ಉದ್ಘಾಟನೆ ಪೂಜ್ಯ ಶರಣ ದಕ್ಷಿಣೆ ಅಮ್ಮವರು ಹಾಗೂ ಅನುಭವ ಶರಣ ಗಂಗಾಂಬಿಕಾ ಬಸವರಾಜಪ್ಪ ಭದ್ರಾವತಿಯವರು. ವಿಷಯ ಬಸವಣ್ಣನವರ ಸಮಗ್ರ ಕ್ರಾಂತಿ. ಮತ್ತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೀನಾಕ್ಷಿ ಬಾಳಿ, ಶರಣ ಡಾಕ್ಟರ್ ಭಾಗ್ಯಶ್ರೀ ಶರಣಪ್ರಕಾಶ್ ಪಾಟೀಲ್, ಅಧ್ಯಕ್ಷತೆ ವಿಲಾಸವತಿ ಕೂಬಾ. ಇದು 16ನೇ ತಾರೀಕಿನ ಕಾರ್ಯಕ್ರಮ. 3 ದಿವಸಗಳಲ್ಲ, 3 ದಿನ ಉಪನ್ಯಾಸ ನೀಡ್ತಾರೆ. ಉಪನ್ಯಾಸದಲ್ಲಿ ಇವರೆಲ್ಲ ಇರ್ತಾರೆ. ಉಪನ್ಯಾಸ ನೀಡೋರು ಗಂಗಾಂಬಿಕಾ ಬಸವರಾಜಪ್ಪ ಶ್ರೀ ಪ್ರಭು ಶ್ರೀ ಮಾತಾಜಿ ಶರಣ ಗಂಗಾಂಬಿಕಾ ಬಸವರಾಜಪ್ಪ ಭದ್ರಾವತಿ. ಇಲ್ಲ ವಿಷಯ ಗುರು ಬಸವಣ್ಣ ಎಲ್ಲರೂ ಅವ್ರಿಗೆ ಹೆಣ್ಮಕ್ಳಿಗೆ ಮುಂದೆ ಮಾಡಿದ್ದೀವಿ ಒಂದು ಕಾರ್ಯಕ್ರಮ. ಆಮೇಲೆ 2ನೇ ದಿವಸ ಗುರು ಬಸವಣ್ಣನವರು ಅದು ಆ ದಿವಸ ಗುರು ಬಸವಣ್ಣನವರ ಸಮಗ್ರ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ. ಉಪನ್ಯಾಸ ಮೊದಲನೇ ಅವತ್ತು 16 ಕಾರ್ಯಕ್ರಮ ಮುಗಿತದೆ. 2ನೇದು 17ನೇ ತಾರೀಕಿನ ದಿವಸ ಚರಲಿಂಗ ಸ್ವಾಮಿಗಳು ಗದ್ದಿಗೆ ಮಠ ಕಲಬುರಗಿ ಅವರ ಸಾನ್ನಿಧ್ಯ ವಹಿಸ್ತಾರೆ. ನೇತೃತ್ವ ಸಿದ್ಧಲಿಂಗ ಸ್ವಾಮಿಗಳು ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠ ರಾವರು ಇವರು ವಹಿಸ್ತಾರೆ. ಅನುಭವ ಶರಣ ಡಾಕ್ಟರ್ ಸೋಮನಾಥ್ ಯಳವಾರ್, ಶರಣ ಸಾಹಿತಿಗಳು ಹುಮ್ನಾಬಾದ್, ಇವರು ಕೂಡ ಉಪನ್ಯಾಸ ನೀಡ್ತಾರೆ. ಬಸವತತ್ವದ ಪ್ರಸ್ತುತದ ವಿಷಯ. ಅಲ್ಲಿ ಮುಖ್ಯ ಅತಿಥಿಗಳ ಅಲ್ಲಂಪ್ರಭು ಪಾಟೀಲರು ಇರ್ತಾರೆ, ಶಾಸಕರು. ಬಸವರಾಜ್ ಅಲ್ಗಾರು ಇರ್ತಾರೆ, ಲೋಕಾಯುಕ್ತ ಕಲಬುರಗಿ. ಶರಣಕುಮಾರ್ ಮೋದಿಯವರು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರು ಅವರು ಇರ್ತಾರೆ. ಅಧ್ಯಕ್ಷತೆ ಆರ್.ಜಿ. ಶೆಟ್ಗಾರ್ ಅವರು ವಹಿಸ್ತಾರೆ. ಇದು 16ನೇ ತಾರೀಕಿನ ಕಾರ್ಯಕ್ರಮ. 18ಕ್ಕೆ ಪೂಜ್ಯ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶಾಖಾಮಠ ಗುರುಮಿಟ್ಕಲ್ ಇವರು ಸಾನ್ನಿಧ್ಯ ವಹಿಸ್ತಾರೆ. ನೇತೃತ್ವವನ್ನು ಪೂಜ್ಯ ಶ್ರೀ ವಿಶ್ವನಾಥ ಸುವರ್ಣೇಶ್ವರ ಸ್ವಾಮಿಗಳು ತೊಂಟದಾರ ಅನುಭವ ಮಂಟಪ ಆಳಂದ ಇವರು ನೇತೃತ್ವ ವಹಿಸ್ತಾರೆ. ಅನುಭವ ಶರಣ ಗುರುಲಿಂಗಪ್ಪ ದಬಾಲೆ, ಪ್ರಾಧ್ಯಾಪಕರು, ಸ್ನಾತಕೋತ್ತರ ಕೇಂದ್ರ ಅಕ್ಕಲಕೋಟೆ ಮಹಾರಾಷ್ಟ್ರ, ಇವರು ಅನುಭವ ನೀಡ್ತಾರೆ. ವಿಷಯ ಮಹಾನೇತಾರ ಬಸವಣ್ಣನವರ ಬಹುಮುಖ ವ್ಯಕ್ತಿತ್ವ. ಮುಖ್ಯ ಅತಿಥಿಗಳಾಗಿ ಶ್ರೀ ಅರುಣಕುಮಾರ್ ಎಂ ಎ ಪಾಟೀಲ್ ಇರ್ತಾರೆ, ಮತ್ತು ಆರ್.ಕೆ. ಪಾಟೀಲ್ ಇರ್ತಾರೆ, ಆರ್.ಕೆ. ಹುಡುಗಿಯವರು ಇರ್ತಾರೆ, ಅರುಣಕುಮಾರ್ ಪಾಟೀಲ್ ಕೊಡ್ಲಂಗರ್ ಅವರು ಇರ್ತಾರೆ. ಇದು 3 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ನಡೀತದೆ.
19ನೇ ತಾರೀಕಿನ ದಿವಸ ಶರಣಬಸವೇಶ್ವರ ಸಂಸ್ಥಾನದ ಮೈದಾನದಲ್ಲಿ ಸರ್ ಬೆಳಿಗ್ಗೆ ಒಂದು ಬೆಳಗ್ಗೆ 6:30 ಗಂಟೆ 6:30ಕ್ಕೆ ಬೆಳಗ್ಗೆ ಅನುಭವ ಮಂಟಪದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ ಅನುಭವ ಮಂಟಪದಲ್ಲಿ ಇಷ್ಟಲಿಂಗ ಪೂಜೆ ಆಗ್ತದೆ ಮತ್ತು ದೀಕ್ಷಾ ಕಾರ್ಯಕ್ರಮ. ಯಾರು ದೀಕ್ಷಾ ಬಯಸಿ ಬಂದಿರ್ತಾರೆ ಎಲ್ರಿಗೂ ದೀಕ್ಷೆ ಮಾಡಲಾಗುವುದು ಜಾತಿ ಎಣಿಸಿದ್ದೇನೆ ಜಾತ್ಯತೀತವಾಗಿ ಮತ್ತು ಇಷ್ಟಲಿಂಗ ಪೂಜೆ ಕೂಡ ನೆರವೇರುತ್ತದೆ. ಸಾಯಂಕಾಲ ಬಹಿರಂಗ ಸಭೆ ನಡೀತದೆ. ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರು ಬರ್ತಾರೆ. ಅವರಿಗೆ ಸಮಾಜ ವತಿಯಿಂದ ಸನ್ಮಾನ ಮಾಡ್ತೀವಿ ಮತ್ತು ಪ್ರಮುಖ ಅಲ್ಲಿ ಮಾತನಾಡುವಂಥವರು ಈ ನಾಡಿನ ಖ್ಯಾತ ವಚನಕಾರ ಸಾಹಿತಿ ಶಂಕರ್ ದೇವನೂರು ಮಹಾದೇವರ ಸಹೋದರ ಅವರು ಬರ್ತಾರೆ. ಶಿವಾನಂದ ಸ್ವಾಮಿಗಳು ಹಂದಿಗಳು ಶಿವಾನಂದ ಸ್ವಾಮಿ ಹಂದಿಗಳು ಕೂಡ ಇರ್ತಾರೆ. ಇದು 19ನೇ ತಾರೀಕಿನ ಕಾರ್ಯಕ್ರಮ. 20ನೇ ತಾರೀಕಿನ ದಿವಸ ಯಥಾ ಪ್ರಕಾರ ಗಂಜಿನಿಂದ ಸರ್ ಬೆಳಿಗ್ಗೆ 20ನೇ ತಾರೀಕು ಬೆಳಿಗ್ಗೆ ಸರ್ಕಾರ ಕಾರ್ಯಕ್ರಮ ಅವ್ರು ಬರ್ತಾರೆ. ಬೆಳಗ್ಗೆ 8 ಗಂಟೆಗೆ ಸರ್ಕಾರಿ ಕಾರ್ಯಕ್ರಮ ನಡೀತಿದೆ. ಅಲ್ಲೆಲ್ಲ ನಾವು ಭಾಗವಹಿಸ್ತೀವಿ. ಅಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಅತಿಥಿಗಳಾಗಿ ಕರೀತಾರೆ. ನಾವೆಲ್ಲ ಹೋಗ್ತೀವಿ. ಅಲ್ಲಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ನಡೀತದೆ. ಸಾಯಂಕಾಲ ನಗರೇಶ್ವರ ಶಾಲೆಯಿಂದ ಭವ್ಯವಾದಂಥ ಮೆರವಣಿಗೆ ನಡೀತದೆ. ಈ ಮೆರವಣಿಗೆ ಸಮಿತಿ ಅಧ್ಯಕ್ಷರಾಗಿ ಶ್ರೀ ದತ್ತಾತ್ರೇಯ ಪಾಟೀಲ್ ಅವರು ರೇವರವರು ಅಧ್ಯಕ್ಷರಾಗಿದ್ದಾರೆ ಮತ್ತು ಅವ್ರ ಜೊತೆಗೆ ಅನೇಕ ನಮ್ಮ ಚಂದು ಪಾಟೀಲ್ ಅವರು ಇರ್ತಾರೆ, ಅಲ್ಲಂರಾವ್ ಪಾಟೀಲರು, ನಾವೆಲ್ಲ ಇರ್ತೀವಿ. ದೊಡ್ಡ ಮೆರವಣಿಗೆ ಅವತ್ತು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅವತ್ತು ನಮೋಶ್ವರ್ ಇರ್ತಾರೆ ಮತ್ತು ಶರಣಪ್ರಕಾಶ್ ಪಾಟೀಲ್ ಇರ್ತಾರೆ, ದರ್ಶಾಪುರ ಇರ್ತಾರೆ. ಒಟ್ಟಾರೆ ಕಲಬುರಗಿಯಲ್ಲಿ ಕಳೆದ ಸಲ ಏನೋ ಒಂದು ವಿನೂತನವಾಗಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಕಾಯಕ ಜೀವಿಗಳ ಜೊತೆಗೆ ಸೇರಿ ಕಾರ್ಯಕ್ರಮ ನಾವು ಮಾಡುವಂಥದ್ದು ನಿರ್ಧಾರ ಮಾಡಿದ್ದೀವಿ. ಇಲ್ಲಿ ಜಾತಿ ಭೇದವಿಲ್ಲ, ಧರ್ಮ ಭೇದವಿಲ್ಲ, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕು ಅಂತೇಳಿ ನಾನು ಕೊನೆಯಲ್ಲಿ ಹೇಳಿ ಇವತ್ತು ಬಿ ಜಿ ಪಾಟೀಲರು ನಮ್ಮ ಜೊತೆಗಿದ್ದಾರೆ, ಅವ್ರು ಮಾತಾಡ್ತಾರೆ.